ದೀರ್ಘಕಾಲದ ಹಿಂದೆ ಹೆಚ್ಚು ಕಡಿಮೆ 16-17 ವರ್ಷ ಮುಂಬೈನ ಹೋಟೆಲ್ಗಳ ಮೇಲೆ ಪಾಕಿಸ್ತಾನದ ಪ್ರಾಯೋಜಿತ ಭಯೋತ್ಪಾದಕರ ದಾಳಿ ನಡೆದಿದ್ದು ಇನ್ನು ನಮ್ಮ ಯಾರದ್ದೂ ಮನಸ್ಸುಗಳಿಂದ ಸ್ಮೃತಿಯಿಂದ ಪಟಲದಿಂದ ಮಾಯವಾಗಿಲ್ಲ. 17 ವರ್ಷ ಅಂದರೆ ಇವತ್ತು 20 ವರ್ಷ 24 ವರ್ಷ 23-24 ವರ್ಷ ಇರೋ ಯುವಕರು ಯುವತಿಯರಿಗೆ ಅದರ ಸ್ಪಷ್ಟತೆ ಇಲ್ಲದಿರಬಹುದು ನೇರವಾಗಿ. ಯಾಕಂದರೆ ಆವಾಗ ಅವರಿಗೆ 6 ವರ್ಷ 4 ವರ್ಷ 8 ವರ್ಷ ಇರ್ಬೋದು. ನಮಗೆಲ್ಲ ಹಾಗಿಲ್ಲ, ನಮಗೆಲ್ಲ ಅದು ಕಣ್ಣು ಮುಂದೆ ಕಟ್ಟಿದಂತೆ ಇದೆ. ಇನ್ನುವೆ ಆ ದಿನ ಮುಂಬೈನ ಮಹಾನಗರದ ಮೇಲೆ ದಾಳಿ ನಡೆಸಿದ ಪಾಕಿನ ಭಯೋತ್ಪಾದಕರು 166 ಮಂದಿಯ ಸಾವಿಗೆ ಕಾರಣರಾಗಿದ್ದರು. ಅದರ ಮಾಸ್ಟರ್ ಮೈಂಡ್ ಆಗಿದ್ದ ಒಬ್ಬ, ಇವನು ಆ್ಯಕ್ಚುಲಿ ಮಾಸ್ಟರ್ ಮೈಂಡ್ ಅಲ್ಲ ನನ್ನ ಪ್ರಕಾರ, ಆ್ಯಕ್ಚುಯಲ್ ಮಾಸ್ಟರ್ ಮೈಂಡ್ ಇನ್ನೊಬ್ಬ, ಬಟ್ ಸ್ಟಿಲ್ ಇವನು ಮಾಸ್ಟರ್ ಮೈಂಡ್ 2 ಅಂತ ಇಟ್ಕೋಬೋದು ಬೇಕಿದ್ದರೆ. ಉದ್ಯಮಿಯ ಸೋಗಿನಲ್ಲಿ ಬಂದು ನಮ್ಮ ದೇಶಕ್ಕೆ ಈ ರೀತಿ ಮಾಡಿ ಹೋದಂತಹ ಕಂತ್ರಿ ಅವನನ್ನೀಗ ಕರ್ಕೊಂಬಂದು ಸಾಕಬೇಕು ನಾವು. ನನಗೇನು ಇಷ್ಟ ಇತ್ತು ಅಂದರೆ ಒಂದೊಂದು ಬೆರಳನ್ನಾಗಿ ಕತ್ತರಿಸ್ಬಿಟ್ಟು ಚಿತ್ರಹಿಂಸೆ ಕೊಟ್ಟು ಜನರ ಮುಂದೆ ಸಾಯಿಸ್ಬೇಕಿತ್ತು ಇವನನ್ನು. ಉಗ್ರ ತಾವೂರ್ ರಾಣಾ ಇವತ್ತು ರಾತ್ರಿ ಅಥವಾ ಅರ್ಲಿ ಮಾರ್ನಿಂಗಲ್ಲಿ ಬೆಳಗಿನ ಜಾವದಲ್ಲಿ ಭಾರತಕ್ಕೆ ಹಸ್ತಾಂತರನಾಗಿದ್ದಾನೆ. ಹಾಗಾಗಿ ಭಾರತಕ್ಕೆ ಬರ್ತಾನೆ ಅಮೆರಿಕಾದಿಂದ ದೀರ್ಘ ಕಾನೂನಿನ ಹೋರಾಟದ ನಂತರ. ಸಾಮಾನ್ಯವಾಗಿ ಅಮೆರಿಕದಿಂದ ಕರ್ಕೊಂಬರೋದು ಅಷ್ಟು ಸುಲಭ ಅಲ್ಲ ಅದು, ಅಲ್ಲಿಯ ನ್ಯಾಯಾಲಯಗಳ ಗಲಾಟೆಯಲ್ಲಿ. ಗಡಿಪಾರ ಆಗಿದ್ದಾನೆ, ಈಗಾಗಲೇ ವಿಮಾನದಲ್ಲಿ ಇದ್ದಾನೆ. ನಾಳೆ ಮುಂಜಾನೆ ಅಂದರೆ ಈಗ ರಾತ್ರಿ ಕಳೆದು ಬೆಳಗಿನ ಜಾವ ಬಂದಾಗ 3 ಗಂಟೆ 3:15 ಬರ್ತಾನೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜೊತೆ ಕೂಡ ನರೇಂದ್ರ ಮೋದಿ ಈ ವಿಚಾರದಲ್ಲಿ ಮಾತನಾಡಿದ್ರಂತೆ. ಮಾತಾಡಿರ್ಬೋದು, ಮಾತಾಡಿರಲ್ಲ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಪೊಲಿಟಿಕಲ್ ಇನ್ನೂ ಡಿಸಿಷನ್ ಆಗಿರಬಹುದೇನೋ ಅಪಾರ್ಟ್ ಫ್ರಮ್ ಲೀಗಲ್ ಡಿಸಿಷನ್. ಯಾಕಂದರೆ ಇದ್ರದ್ದು ಕಾನೂನಿನ ತೀರ್ಮಾನ ಮಾರ್ಚಲ್ಲೇ ಆಗೋಗಿತ್ತು. ಈಗ ಅದು ಜಾರಿಗೆ ಬರ್ತಿದೆ ಅಂತಂದರೆ ಯಾರ್ಯಾರಿಗೋ ಮಾತಾಡಿದ್ದಾರೆ, ಯಾರ್ಯಾರ್ದು ಒಪ್ಪಿದ್ದಾರೆ, ಎಲ್ಲ ಆಗಿದೆ. NIA ಎಲ್ಲ ದಾಖಲೆ ಕಾನೂನಾತ್ಮಕ ಕ್ರಮಗಳನ್ನು ಅಮೆರಿಕದೊಂದಿಗೆ ಪೂರ್ಣಗೊಳಿಸಿದೆ. ಭಾರತಕ್ಕೆ ಹಸ್ತಾಂತರವಾಗುವುದನ್ನು ತಪ್ಪಿಸಿಕೊಳ್ಳೋದಕ್ಕೆ ಅವನು ಲಾಸ್ ಆಂಜಲೀಸ್ನ ಮೆಟ್ರೋಪಾಲಿಟನ್ ಡಿಟೆನ್ಷನ್ ಸೆಂಟರ್ನಲ್ಲಿದ್ದಾನೆ. 64 ವರ್ಷ ಈಗ ಅವನಿಗೆ. ಫೆಬ್ರವರಿ 27ರಂದು ಅಂದರೆ ಇದಾದಾಗ ಅವನಿಗೆ 50 ವರ್ಷವೂ ಇರಲಿಲ್ಲ. ಆಗ ಅವನಿಗೆ ಈಗ 64, ಅವಾಗ 50 ಇರಲಿಲ್ಲ ಅವನಿಗೆ. 27ನೇ ತಾರೀಕು ಫೆಬ್ರವರಿ ಅಲ್ಲಿಯ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದ ಅಮೆರಿಕದಲ್ಲಿ. ಮುಖ್ಯ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ರಾಬರ್ಟ್ಸು ಆ ಅರ್ಜಿಯನ್ನು ಕಿತ್ತು ಬಿಸಾಕಿದ್ರು ಸೈಡ್ಗೆ. ನಥಿಂಗ್ ಡೂಯಿಂಗ್, ನೀನು ವಾಪಸ್ ಹೋಗ್ಬೇಕು, ನೀನು ಮಾಡಿರೋದು ಕಚಡ ಕೆಲಸ, ನೀನು ಹಲ್ಕಟ್ಟಿ ನೀನು ಅಂತ. ಸರಿ, ಹಾಗಾಗಿ ಅವನಿಗೆಲ್ಲ ಆಪ್ಷನ್ನು ಮುಗಿದಿತ್ತು. ಅವನಿಗೆ ಕಂತ್ರಿಗೆ ಏನೂ ಇರಲಿಲ್ಲ. ಹಾಗಾಗಿ ತೆಗೆಲಾಕೊಂಬಿಟ್ಟ. ಅಮೆರಿಕ ಸರ್ಕಾರ ಕೂಡ ಅದನ್ನು ಒಪ್ತು. ಹಾಗಾಗಿ ಅವನನ್ನು ಹಸ್ತಾಂತರ ಮಾಡಿ ಕಳಿಸ್ಕೊಡ್ತಾ ಇದೆ. ದಿಸ್ ಈಸ್ ಹೌ ಇಟ್ ಶುಡ್ ಬಿ ನನ್ನ ಪ್ರಕಾರದಲ್ಲಿ. ಇಲ್ಲಿ ಬಂದವನಿಗೆ ಮಂಗಳೂರು ಬಜ್ಜಿ ಮಾಡಿಕೊಡೋದಲ್ಲ, ಬಿರಿಯಾನಿ ಊಟ ಅವನಿಗೆ ಕಚಡ ತಗೊಂಡು. ಯಾರಿವನು ತಾವೂರ್ ರಾಣಾ? ಪಾಕಿಸ್ತಾನ ಮೂಲದ ಕೆನಡಾ ಪ್ರಜೆ, ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಭಾಗ, ISIನ ಏಜೆಂಟ್. ಡೇವಿಡ್ ಹೆಡ್ಲಿ ಇವನೇ ಆ್ಯಕ್ಚುಲಿ ನನ್ನ ಪ್ರಕಾರ ಮಾಸ್ಟರ್ ಮೈಂಡ್. ಡೇವಿಡ್ ಹೆಡ್ಲಿ ಬದುಕಿದ್ದಾನೆ. ಈ ಕಚಡ ಬರಬಾರ್ದು ರೋಗ ಬಂದಾರು ಸಾಯ್ಬೇಕು ಅವನು, ಅದು ಆಗಿಲ್ಲ. ಅದೇ ಇಂಥವ್ರಿಗೇನು ಆಗಲ್ಲವಂತೆ. ಮೊನ್ನೆ ನನ್ನ ಗೆಳೆಯರೊಬ್ಬರು ಹೇಳ್ತಿದ್ರು, ದುಷ್ಟ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡ್ತಿರೋರ್ಗೆ ಯಾರಿಗೂ ಏನೂ ಆಗ್ತಾ ಇಲ್ಲ, ಉಳಿದವ್ರು ಚೆನ್ನಾಗೇನೋ ದೇವರು ದಿಂಡ್ರು ಸ್ವಲ್ಪ ನೋಡ್ಕೊಂತ ಈ ಬಗ್ಗೆ ನಡೆಯಣಪ್ಪ ಅನ್ನೋರಲ್ಲ ಹಂಗಂಗೆ ಕೂತಿದ್ದಾಗ ಹಿಂಗೆ ಬಿದ್ದೋಗ್ತಾ ಇದ್ದಾರಲ್ಲ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ, ಆ ಕಂತ್ರಿಗಳು ಕಚಡಗಳು, ಆ ಹೇಸಿಗೆ ತಿನ್ನೋ ಗಿರಾಕಿಗಳು, ಅದು ಯಾವ್ಯಾವ ಕಚಡ ಕೆಲಸಗಳನ್ನು ಮಾಡುವ ಮೂಲಕ ಹೆಚ್ಚಿನ ಆಯಸ್ಸನ್ನು ಪಡ್ಕೋತಿದ್ದಾರೆ ಅಂತ ಒಂದು ಪಟ್ಟಿ ಮಾಡಿಕೊಡಿ ನೋಡೋಣ. ಆದರೆ ನಮ್ಮಿಂದ ಅದೆಲ್ಲ ಸಾಧ್ಯ ಅಲ್ಲ, ಫಾಲೋ ಮಾಡೋಕ್ಕೆ ಹೆಚ್ಚಿನ ಆಯಸ್ಸು ಸಿಕ್ಕೋದಾದರೆ ಅಂತ ಕೇಳಿದ್ದೀನಿ. ಪಟ್ಟಿ ಬಂದಿಲ್ಲ. ಡೇವಿಡ್ ಹೆಡ್ಲಿ ಇನ್ನೂ ಬದುಕಿದ್ದಾನೆ. ನಮ್ಮದೇ ಪ್ರಕರಣದಲ್ಲಿ ಅವನಿಗೆ 35 ವರ್ಷ ಶಿಕ್ಷೆ ಆಗಿದೆ. ಹಾಗಾಗಿ ಅಮೆರಿಕದ ಕಾರಾಗೃಹದಲ್ಲಿ ಇದ್ದಾನೆ ಅವನು. ಪಾಕಿಸ್ತಾನದ ಓದ್ತಿದ್ದಾಗ ಇವರಿಬ್ಬರಿಗೂ ಪರಿಚಯ, ಹೆಡ್ಲಿಗೂ ರಾಣಾಗೂ. ದಾಳಿ ಮೊದಲು ಅವನು ಮುಂಬೈಗೆ ಬಂದಿದ್ದ ವ್ಯವಸ್ಥೆಗಳನ್ನೆಲ್ಲ ಮಾಡೋಕ್ಕೆ. ಆಮೇಲೆ ದಾಳಿಗೆ ಮೊದಲೇ ಅವನು ಭಾರತವನ್ನು ಖಾಲಿ ಮಾಡಿ ಹೊರಟೋಗಿದ್ದ. ಒಂದು 5 ದಿನನೋ 10 ದಿನನೋ ಎಷ್ಟೋ ದಿನ ಹೊರಟೋಗಿದ್ದ ಅವನು. ಆಮೇಲೆ ಸಾವು ನೋವಿಗೆ ಸಂತೋಷ ವ್ಯಕ್ತಪಡಿಸಿದಂತೆ. ಈಗ ಕರ್ಕೊಂಬಂದವನನ್ನು ಬ್ಲೇಡಲ್ಲಿ ಹೊಡಿಬೇಕು ಬಾಡಿ ಮೇಲೆ. ಆ ತಾಜ್ ಮುಂದುಗಡೆ ಇರೋ ಸಮುದ್ರದ ಹತ್ರ ನಿಲ್ಲಿಸ್ಬಿಟ್ಟು ಉಪ್ಪು ನೀರು ಹಾಕ್ಬೇಕು ಅವನಿಗೆ. ಪ್ರತಿಯೊಂದು ಮಾರ್ಕ್ಗೂ ಸಂತೋಷ ಸಂತೋಷ
ಕತ್ತರಿಸ್ಬಿಡ್ಬೇಕು ಅಲ್ಲಲ್ಲೇ. ಆಗಲ್ವೇ ಕಾನೂನು ಪ್ರಕಾರ? ಆಮೇಲೆ ಅದಕ್ಕೆ ಈಗ ಅವಕಾಶ ಇದೆಲ್ಲ ಸಾಧ್ಯ ಇರೋದು ಅವ್ರುಗಳಿಗೆ ತಾನೆ, ಟೆರರಿಸ್ಟ್ಗಳಿಗೆ ತಾನೆ. ಯಾರು ಕಾನೂನನ್ನು ಉಲ್ಲಂಘಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಅವ್ರಿಗೆ ಏನು ಬೇಕಾದ್ರೂ ಮಾಡ್ಕೋಬೋದಲ್ಲ, ಹಿಂಸೆನೇ ಏನು ಬೇಕಾದ್ರೂ ಮಾಡ್ಬೋದು. ನಾವು ಮಾಡೋಂಗಿಲ್ಲ. ನಾವು ಮಾಡಿದ್ರೆ ಮಾನವ ಹಕ್ಕು ಬಂದು ಬಿಡುತ್ತಲ್ಲಿ. ಇಂಥವ್ರನ್ನ ರಕ್ಷಣೆ ಪಾಕಿಸ್ತಾನದ ಅತ್ಯುನ್ನತ ಮಿಲಿಟರಿ ಗೌರವ ಕೊಡಬೇಕಾಗಿತ್ತಂತೆ ದಾಳಿಯಲ್ಲಿ ಭಾಗಿಯಾದವರಿಗೆ. ಈಗ ಇವನನ್ನು ನನ್ನ ಪ್ರಕಾರ ಈ ಕಚಡ ಕಂತ್ರಿನ ಕತ್ತೆ ಮೇಲೆ ಕರ್ಕೊಂಡೋಗ್ಬೇಕು. ಮುಂಬೈ ರೋಡಲ್ಲಿ ಮಾಡ್ಸಕ್ಕೆ ಮುಂಬೈ ರೋಡಲ್ಲಿ ಕತ್ತೆ ಮೇಲೆ ಕರ್ಕೊಂಡೋಗ್ಬೇಕು. ಸುತ್ತಲೂ ಜನಕ್ಕೆ ಮೊಟ್ಟೆ ತೊಪ್ಪೆ ಎಲ್ಲ ಕೊಟ್ಟಿರಬೇಕು. ಕೊಟ್ಟು ಓಡಿಸ್ಬೇಕು. ಅದೇ ಹಿಡ್ಕೊಂಡು ಹೇಳ್ತೀನಿ ಅಂತ. ಸರ್, ಈಗ ಈತನನ್ನ ಭಾರತಕ್ಕೆ ಕರ್ಕೊಂಬರೋದು ಎಷ್ಟು ಮುಖ್ಯವಾಗಿತ್ತು ಮತ್ತು ಮುಂದಿನ ಪ್ರಕ್ರಿಯೆಗಳು ಹೇಗಿರುತ್ತೆ? ಹಾಂ, ಇಷ್ಟು ವರ್ಷ ಆದ ಮೇಲೆ ಅವನನ್ನು ಕರ್ಕೊಂಬಂದು ಆಗಿದ್ದರಿಂದ ಸಾಧನೆ ಏನು ಇಲ್ಲದೆ ಇರ್ಬೋದೇನೋ ಭಾಳ ದೊಡ್ಡದಾಗಿ. ಆದರೆ ಈ ಇಡೀ ಪ್ರಕರಣದಲ್ಲಿ ಪಾಕಿಸ್ತಾನದ ISI, ಆರ್ಮಿ ಮತ್ತು ಅಲ್ಲಿಯ ಸರ್ಕಾರವೇ ನೇರವಾಗಿ ಭಾಗಿ. ಯಾರ್ಯಾರ ಹೆಸರುಗಳನ್ನು ಔಸಿಟ್ಕೊಂಡಿದ್ದಾರೆ ಮತ್ತು ಯಾರ್ಯಾರು ಭಾಗಿ ಅನ್ನೋದು ಇವನು ಗೊತ್ತು. ವಿಚಾರಣೆಯಲ್ಲಿ ಅವೆಲ್ಲ ಒಂದಷ್ಟು ಹೊರಗೆ ಬರ್ಬೋದು. ಪಾಕಿಸ್ತಾನದ ಕರಾಳ ಮುಖಗಳು ಇನ್ನೇನೇನಿದೆಯೋ ಬರಬೇಕು. ಈಗ ಬಿಡಿ, ಈಗ ಭಿಕ್ಷುಕರ ದೇಶ. ಆದರೆ ಭಿಕ್ಷುಕರೇ ಪ್ರಾಬ್ಲಮ್ಮು. ಹಾಂ, ಯಾಕೆಂದರೆ ಯಾವ ಟೈಮಲ್ಲಿ ಏನು ಬೇಕಾದ್ರೂ ಮಾಡಿಬಿಡ್ತಾರೆ. ಅವ್ರಿಗೆ ಹಿಂದೆ ಮುಂದೆ ಕಳ್ಕೊಳ್ಳೋದೇನು ಇಲ್ವಲ್ಲ ಅವನಿಗೆ. ಹಂಗಾಗಿ ಅದು ಭಿಕ್ಷುಕರ ದೇಶ ಏನು ಮಾಡುತ್ತೋ ಹೇಳಕ್ಕೆ ಬರಲ್ಲ ನಾಳೆ. ಸೊ ಈ ಭಿಕ್ಷುಕರ ದೇಶದ ಬಗ್ಗೆ ಒಂದಷ್ಟು ಮಾಹಿತಿ ಸಿಗ್ಬೋದು. ಎರಡನೇದು, ನಮಗೊಂದು ನ್ಯಾಯ ದೊರಕಿತು ಈ ಘಟನೆಯಲ್ಲಿ ಜೀವವನ್ನು ಕಳೆದುಕೊಂಡವರು ಅಥವಾ ಗಾಯಗೊಂಡವರಿಗೆ ಕುಟುಂಬಗಳಿಗೆ. ಮೂರನೇದು, ಭಾರತ ಪಟ್ಟಂಥ ಕಾನೂನಾತ್ಮಕ ಪ್ರಯತ್ನ ಮತ್ತು ಆ ದೀರ್ಘಕಾಲದ ಅನುಭವ ಇದೆಯಲ್ಲ, ಇದು ಮುಂದಿನ ದಿನಗಳಲ್ಲಿ ಈ ರೀತಿಯ ಕಚಡ ಕೆಲಸ ಮಾಡಿ ದೇಶ ಬಿಟ್ಟು ಓಡೋಗೋರನ್ನ ಕರ್ಕೊಂಬರೋದಕ್ಕೆ ಹೆಲ್ಪ್ ಆಗ್ಬೋದು. ನಾಲ್ಕನೇದು, ಇಂತಹ ಪ್ರೆಸಿಡೆಂಟ್ಗಳು ಸೆಟ್ ಆದಾಗ ಮುಂದಿನ ದಿನಮಾನಗಳಲ್ಲಿ ಬೇರೆ ದೇಶಗಳ ಜೊತೆ ನಾವು ವ್ಯವಹರಿಸುವಾಗ ಇಂತಹ ಕಂತ್ರಿಗಳ ಬಗ್ಗೆ ಸುಲಭ ಆಗ್ಬೋದು. ಹಾಗಾಗಿ ಈ ರೀತಿಯ ಲಾಭಗಳನ್ನು ನಾವು ಇದರಿಂದ ಪಡಿತೀವಿ. ಇವನಿಗೆ ಮೇಲೆ ಬೇಕಾದಷ್ಟು ಸಾಕ್ಷಿಗಳು ನಮ್ಮ ಹತ್ರ ಇದೆ. ನಮ್ಮ ನ್ಯಾಯಾಲಯ ಏನೋ ಒಂದು ತೀರ್ಮಾನ ಮಾಡುತ್ತೆ, ಒಂದು ವಿಚಾರಣೆ ನಡೆಯುತ್ತೆ. ಭಾರತದ್ದು ಮರ್ಯಾದೆ ಇರುವಂತಹ ನ್ಯಾಯಾಂಗ ವ್ಯವಸ್ಥೆ, ಮರ್ಯಾದೆ ಇಲ್ಲದೆ ಇರೋ ಲಜ್ಗೆಟ್ಟು 3 ಬಿಟ್ಟು ನಿಂತಿರುವ ಭಿಕ್ಷುಕ ದೇಶದ ನ್ಯಾಯಾಂಗ ವ್ಯವಸ್ಥೆ ಅಲ್ಲ ಇದು. ಹಾಗಾಗಿ ಇಲ್ಲ, ಅವನಿಗೆ ಲಾಯರ್ ಸಿಗ್ತಾನೆ, ಯಾರೋ ಒಬ್ರು ಸಿಗ್ತಾರೆ, ವಾದ ಮಾಡ್ತಾರೆ, ನನ್ನ ಕಕ್ಷಿದಾರ ಏನೂ ತಪ್ಪು ಮಾಡಿಲ್ಲ ಅನ್ನೋ ಥರದಲ್ಲಿ. ಅಫ್ಕೋರ್ಸ್ ಈ ಕಡೆಯಿಂದನೂ ವಾದ ಬರುತ್ತೆ, ಡಾಕ್ಯುಮೆಂಟ್ಸ್ ಇಡ್ತಾರೆ, ಸಾಕ್ಷಿಗಳು ಬರುತ್ತವೆ, ಡ್ಯಾಶು ಆಗುತ್ತೆ. ಕಸಬ್ಗೆ ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆ ಜಾಗವನ್ನು ಮಾಡಿಕೊಟ್ಟ ಮೇಲೆ ಇವನಿಗೆ ಸಿಗದೇ ಇರುತ್ತಾ? ಆ ದಿನಮಾನದಲ್ಲಿ ಅವತ್ತು 10 ಜನ ಬಂದಿದ್ದಾಗ, ಪಾಕಿಸ್ತಾನದಿಂದ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಬೋಟಲ್ಲಿ ಬಂದಾಗ 9 ಜನ ಸತ್ತೋದ್ರು. ಕಸಬ್ ಒಬ್ಬ ಅವತ್ತು ಆ ಕಾನ್ಸ್ಟೇಬಲಿನ ವಿರೋಚಿತವಾದಂತಹ ನಡವಳಿಕೆಯಿಂದಾಗಿ ಅವನ ಕಸಬ್ ಒಬ್ಬ ಸಿಕ್ಕಾಕೊಂಡಿದ್ದರಿಂದ ಈ ಇಡೀ ಪ್ಲಾಟು ಹೊರಕ್ಕೆ ಬಂತು. ಇಲ್ಲಿದ್ರೆ ಆಗಲೇ ಹೇಳಿಬಿಟ್ಟಿದ್ರು ಕೆಲವರೆಲ್ಲ ಪಾಕಿಸ್ತಾನದಲ್ಲಿ, ಅವರೆಲ್ಲ ಲೋಕಲ್ ಹಿಂದೂಗಳು, ಅಸಮಾಧಾನಿತ ಯುವಕರು, ಅವರ ದೇಶದ ವ್ಯವಸ್ಥೆ ಮೇಲೆ ಮಾಡಿರೋ ದಾಳಿ ಅದು ಅಂತ ಹೇಳಾಗೋಗಿತ್ತು. ಅವ್ರಿಗೆ ಸಿಗ್ತಾರೆ ಇವರೆಲ್ಲ ಕೈಗೆ ಅಂತ ಇರಲಿಲ್ಲ. ಆ ಕಸಬ್ ಸಿಕ್ಕಾಕೊಂಡು ಎಲ್ಲ ಪ್ಲಾಟ್ ಎಲ್ಲ ಫ್ಲಾಪ್ ಆಗ್ಬಿಡ್ತು. ಒಂದು. ಎರಡನೇದು, ನನಗೆ ಇವತ್ತಿನ ದಿನ ಹೊರಗಡೆ ದೇಶದ ಏನಾರು ಇರಲಿ, ಪಾಕಿಸ್ತಾನದ್ದು ಇರಲಿ, ಅವ್ನಿಗೆ ಏನಾಗುತ್ತೋ ನಾಳೆ ಕೋರ್ಟಲ್ಲಿ ಆಗಲಿ, ದೇಶದ ಒಳಗಡೆ ರಾಜಕಾರಣಿಗಳು ನಡೆದುಕೊಂಡ ರೀತಿ ಆಫ್ ಪೀಪಲ್ ಲೈಕ್ ಹೆಡ್ ಮಾಸ್ಟರ್ ಆಗಿ ದಿಗ್ವಿಜಯ ಸಿಂಗ್ ನಡೆಸಿದ್ದಂತಹ ಕಾರ್ಯಕ್ರಮಗಳು. ದಿಗ್ವಿಜಯ ಸಿಂಗ್ ಅಂತವರು ಇವತ್ತು ಕಪಾಳಕ್ಕೆ ಹೊಡ್ಕೊಂಡು ಒಂದ್ಸರಿ ಕೇಳ್ಕೋಬೇಕು ತನ್ನ ನಿಲುವನ್ನು ಎಲ್ಲದರಲ್ಲೂ, ಪರ್ಟಿಕ್ಯುಲರ್ಲಿ ಮುಂಬೈ ವಿಚಾರದಲ್ಲಿ, ಟೆರರಿಸ್ಟ್ಗಳ ವಿಚಾರದಲ್ಲಿ. ಅವ್ರನ್ನ ದೇಶಾಭಿಮಾನಿಗಳ ರೀತಿ, ನಮ್ಮ ದೇಶವನ್ನು ಕಾಪಾಡಕ್ಕೆ ಬಂದಿದ್ದಂಥ ಸ್ವಾತಂತ್ರ್ಯ ಯೋಧರ ರೀತಿ ಬಿಂಬಿಸ್ತಲ್ಲ ಕಾಂಗ್ರೆಸ್ ಅವ್ರನ್ನ. ಕಾಂಗ್ರೆಸ್ಸಿನ ಕೆಲವರು, ಕಾಂಗ್ರೆಸ್ನಲ್ಲಿ ಎಲ್ಲರೂ ಅಲ್ಲದೆ ಇರ್ಬೋದು, ಮಾಡಿದ್ರಲ್ಲ ಅಂಥವ್ರು ಇವತ್ತು ಉತ್ತರ ಕೊಡಬೇಕು ದೇಶಕ್ಕೆ ಇಂಥ ಕಚಡಗಳು. ಹಾಗಿದ್ರೆ ಇವ್ರನ್ನ ಕರ್ಕೊಂಬರೋದ್ರಲ್ಲಿ ಬರೀ ಮೋದಿ ಒಬ್ಬರದೇ ಪಾತ್ರ ಅಂದರೆ ಹಾಗೇನಿದ್ದಂಗೆ ಅಲ್ಲ. ನನಗೆ ಮೋದಿ ಮತ್ತು ಅಜಿತ್ ದೋವಲ್ ಪಾತ್ರ ಹೆಚ್ಚಿರಬಹುದು ಇದರಲ್ಲಿ. ಆದರೆ ಹಿಂದಿನ ಸರ್ಕಾರವೂ ಅದಕ್ಕೊಂದು ಪ್ರಯತ್ನವನ್ನು ಮಾಡಿತ್ತು. ಇವರು ಹೆಚ್ಚು ಪ್ರಯತ್ನವನ್ನು ಮೋರ್ ಅಗ್ರೆಸಿವ್ ಆಗಿ, ಪರಿಣಾಮಕಾರಿಯಾಗಿ ಮಾಡಿದ್ದಾರೆ, ಬೇಗ ಆಗಿರ್ಬೋದು, ಹಿಂದೆನೂ ಮಾಡಿತ್ತು. ಹಾಗಾಗಿ ಭಾರತದ ರಾಜಕಾರಣಿಗಳು ಈಗಲೂ ಇದ್ದಾರೆ. ಟೆರರಿಸ್ಟ್ಗಳಿಗೆ ಸ್ವಾತಂತ್ರ್ಯ ಸೇನಾನಿಗಳನ್ನು ಮಾಡೋರು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕುವವರನ್ನು ಧರ್ಮಾತ್ಮರೆಂದು ಬಿಂಬಿಸುವಂತಹ, ಈ ಜಮೀನಿನ ಮೇಲೆ ನಿಂತಿರುವಂತಹ, ಅಧಿಕಾರದಲ್ಲಿ ಇವತ್ತಿದ್ದು ಅದರ ಮತದಲ್ಲಿ ಅಳ್ಳಾಡ್ತಿರುವಂಥ ವ್ಯಕ್ತಿಗಳು ಇದ್ದಾರೆ, ಈಗಲೂ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಲ್ ರೈಟ್ಸ್ ನಡೀತಾ ಇದ್ರೆ ಅಲ್ಲಿಯ ಮುಖ್ಯಮಂತ್ರಿಗಿರುವಂಥ ದಿಮಾಕ್ ಎಂಥದ್ದು ಅಂದರೆ, ನಾನು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾಳ ಅವಮ್ಮ.
ಅವಳು ಬದುಕಲಕ್ಕಾದರೂ ಲಾಯಕ್ಕಿದ್ದಾಳ ಅಂತ ನನಗೆ ಅರ್ಥ ಆಗ್ತಿಲ್ಲ. ಏಕವಚನ ಬಳಸಲ್ಲ ನಾನು ಸಾಮಾನ್ಯವಾಗಿ ಯಾರ ಮೇಲುವೆ. ಕೆಲವರು ಅಷ್ಟು ಬೇಸರ ಆಗತ್ತೆ ಒಂದೊಂದು ಸರ್ತಿ. ನಾವೆಲ್ಲರ ಪರ, ಯಾರ ಪರ? ಈಸ್ ದಿಸ್ ಪರ? ಡಿವೈಡ್ ಆ್ಯಂಡ್ ರೂಲ್ ಅಂತ. ಅದು ಡಿವೈಡ್ ಆ್ಯಂಡ್ ರೂಲ್ ಅಲ್ವಾ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಆಗ್ತಿರೋದು? ಮಾಡ್ತಿರೋದು ಪಶ್ಚಿಮ ಬಂಗಾಳದಲ್ಲಿ ರಾಹುಲ್ ಗಾಂಧಿ ಜಾತಿ ಜನಗಣತಿ ಅಂತ, ಅದು ಡಿವೈಡ್ ಆ್ಯಂಡ್ ರೂಲ್ ಅಲ್ವಾ? ಡಿವೈಡ್ ಆ್ಯಂಡ್ ರೂಲ್ ಅಂದರೆ ಧರ್ಮದ ಮಧ್ಯೆ ಮಾತ್ರ, ಜಾತಿಗಳಲ್ಲಿ ಡಿವೈಡ್ ಆ್ಯಂಡ್ ರೂಲ್ ಓಕೆನಾ? ಹಿಂದೂಗಳನ್ನು ಒಡಿಬೇಕು ಅದು ಅವರ ಅಜೆಂಡಾ ಅಷ್ಟೇ. ಹಾಗಾಗಿ ಇಂತಹ ಕಾಂಗ್ರೆಸ್ಸಿನ ಮಹೋನ್ನತ ನಾಯಕರುಗಳಿದ್ದಾರಲ್ಲ, ದೇಶದ್ರೋಹಿಗಳನ್ನೆಲ್ಲ ಜಮ್ಮು ಕಾಶ್ಮೀರದಲ್ಲಿ ಇದ್ದಂಥವ್ರನ್ನೆಲ್ಲ ಭಾಳ ದೊಡ್ಡ ಮನುಷ್ಯರು ಅಂತ ಮನೆಗೆ ಕರ್ಕೊಂಬಂದು ಟೀ ಕೊಡಿಸ್ಕೊಂಡು ಕೂತ್ಕೊಂಡು ಬಿರಿಯಾನಿ ತಿಂದಿದ್ದ ಗಿರಾಕಿಗಳಿದ್ದೀರಲ್ಲ, ನಾಚಿಕೆ ಆಗಿ ನಿಮ್ಮ ನಾಲಿಗೆ ಸೀಬೇಕು ಹಂಗೇನೆ. ಎಸ್, ಟೆರರ್ ರಾಣಾ ಹಸ್ತಾಂತರದ ಹಿಂದೆ ಎನ್ಎಸ್ಎ ಸಲಹೆಗಾರ ಭಾರತದ ಜೇಮ್ಸ್ ಬಾಂಡ್ ಅಜಿತ್ ಧೋವಲ್ ಶ್ರಮ ಇದೆ. ಗುಪ್ತಚರ ಸಂಸ್ಥೆಗಳಾದ ರಾ ಗುಪ್ತಚರ ಇಲಾಖೆ ಜೊತೆ ನಿಕಟವಾಗಿ ಕೆಲಸ ಮಾಡಿದ್ದಾರೆ. ರಾಣಾ ವಿರುದ್ಧದ ಆರೋಪಗಳಿಗೆ ಸಂಬಂಧಿಸಿದ ಸಾಕ್ಷ್ಯಗಳನ್ನು ಸಂಗ್ರಹಿಸುವಲ್ಲಿ, ಆತನ ಚಟುವಟಿಕೆಗಳನ್ನು ಟ್ರ್ಯಾಕ್ ಮಾಡುವಲ್ಲಿ ಈ ಎರಡು ಸಂಸ್ಥೆಗಳನ್ನು ಮಾಹಿತಿಯನ್ನು ಸಂಯೋಜಿಸುವಲ್ಲಿ ಧೋವಲ್ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅಮೆರಿಕದಲ್ಲಿ ಬಂಧನದಲ್ಲಿರುವ ರಾಣಾ ಹಸ್ತಾಂತರ ಅಮೆರಿಕದೊಂದಿಗೆ ರಾಜತಾಂತ್ರಿಕ ಮಾತುಕತೆಗಳು, ಕಾನೂನು ಪ್ರಕ್ರಿಯೆಗಳನ್ನು ತ್ವರಿತಗೊಳಿಸಲು ಗೃಹ ಸಚಿವಾಲಯ, ವಿದೇಶಾಂಗ ಸಚಿವಾಲಯಗಳೊಂದಿಗೆ ಸಮನ್ವಯ ಸಾಧಿಸಿದ್ದಾರೆ. ಎನ್ಎಸ್ಎ ಆಗಿ ಪ್ರಧಾನಿ ಮೋದಿ ಜೊತೆ ಧೋವಲ್ ನೇರ ಸಂಪರ್ಕದಲ್ಲಿದ್ದಾರೆ. ಅಲ್ಲದೆ ಇಡೀ ಪ್ರಕರಣದ ಮೇಲೆ ಗೃಹ ಸಚಿವ ಅಮಿತ್ ಶಾ, ಎನ್ಎಸ್ಎ ಧೋವಲ್ ನಿಗಾ ಇರಿಸಿದ್ದಾರೆ. ಸರ್, ಈಗ ಈ ಕೇಸ್ ಅಲ್ಲಿ ಪಾಕಿಸ್ತಾನದ ಪಾತ್ರ ಇದೆ ಅಂತ ಗೊತ್ತಾದ್ರೆ ನಾವು ದೇಶಕ್ಕೆ ಪಾಕಿಸ್ತಾನದ ಪಾತ್ರದ ಬಗ್ಗೆ ಹೇಳೋದಲ್ಲದೆ ಏನ್ ಮಾಡಬಹುದು? ಏನು ಮಾಡೋಕ್ಕಾಗಲ್ಲ. ಈಗ ಅದ್ರ ಮೇಲೆ ಕ್ರಮ ತೆಗೆದುಕೊಳ್ಳುವ ಪರಿಸ್ಥಿತಿನಲ್ಲಿ ಏನಿಲ್ಲ. ಅಂದರೆ ಆಯಿತು, ಇವನಿಂದಾನೇ ಪಾಕಿಸ್ತಾನದವರೇ ಮಾಡಿದ್ದು, ಹಂಗಾಗಿ ನಾಳೆಯಿಂದ ಬೆಳಗ್ಗೆಯಿಂದ ವಾರ್ ಸ್ಟಾರ್ಟ್, ಹಾಂ ಹೊಡೆಯ ಬಾಂಬು ಅವ್ರಿಗೆ ಅಂತ, ಹಂಗಿಲ್ಲ ಪರಿಸ್ಥಿತಿ. ಆ ರೀತಿ ಇಲ್ಲ. ಆದರೆ ಪ್ರಪಂಚಕ್ಕೆ ತೋರಿಸ್ಬೋದು ಎಂತಹ ದುಷ್ಟ ರಾಜ್ಯವನ್ನು ಆ ಜಿನ್ನಾ ಎಂಬಂತಹ ವಿಷ ಬೀಜ ಸೃಷ್ಟಿ ಮಾಡಿಬಿಡ್ತು ಅಂತ. ಅದೊಂದು ವಿಷದ ಹಾವದು. ಯಾರು ಡೌಟೇ ಇಲ್ಲ, ವಿಷದ ಹಾವದು. ವಿಷದ ಹಾವು ಹೆದರ್ಕೊಂಡು ಪಕ್ಕ ಕೂಟೋಗುತ್ತೆ ಅವನು ನೋಡಿದ್ರೆ ಬೇಕಾದ್ರೆ. ಅಂಥ ದೇಶ ಸೃಷ್ಟಿ ಮಾಡಿಬಿಟ್ಟ ಅವನು. ಅದಕ್ಕೆ ನಮ್ಮ ದೇಶದ ಇನ್ಕ್ಲೂಡಿಂಗ್ ಮೈ ಮೋಸ್ಟ್ ಫೇವರೇಟ್ ಲೈಫ್ ಟೈಮ್ ಲೀಡರ್ ಅಂತ, ಅಥವಾ ಪಾಲನೆ ಮಾಡ್ಬೋದು ಹಲವಾರು ವಿಚಾರಗಳಲ್ಲಿ ಅವ್ರನ್ನ ಅಂತ ನಾನು ಪರಿಭಾವಿಸುವಂಥ ಗಾಂಧಿ ಕೊಟ್ಬಿಟ್ರು, ಜಾಗ ಎಲ್ಲ ಮಾಡಿಬಿಟ್ರು. ಅದಾದ ಮೇಲೆ ಯಾವ ಆಧಾರದ ಮೇಲೆ ಡಿವೈಡ್ ಆದವೋ ಅದನ್ನು ಬಿಟ್ಟುಬಿಟ್ಟು ಎಕ್ಸಾಕ್ಟ್ಲಿ ಅದಕ್ಕೆ ರಿವರ್ಸ್ ಆಗಿ ಬಿಹೇವ್ ಮಾಡಿದ್ದಂತಹ ಬೆನ್ನುಮೂಳೆ ಇಲ್ಲದಂತಹ ಸ್ವಾರ್ಥಿ ಕಾಂಗ್ರೆಸ್. ಇವೆಲ್ಲದರ ಪರಿಣಾಮಗಳು ನಾವು ಅನುಭವಿಸ್ತಾ ಇರೋದು ಇವತ್ತಿಗೂ. ಒಂದಲ್ಲ ಎರಡಲ್ಲ ಇದು ಆಗಿರೋದು ಘನಘೋರ ತಪ್ಪುಗಳು. ಇವತ್ತು ಮಾತಾಡೋದು ಹೆಂಗೆ ಮಾತಾಡ್ತಾರೆ ಅಂತಂದರೆ, ಇವರೇ ರಕ್ಷಕರು. ಈಗ ಇದಕ್ಕೂ ಮಾತಾಡಿದ್ದಾರೆ. ಇದೆಲ್ಲ ಭಾಳ ದಿನ ಆದಮೇಲೆ ಈಗ ಅವನನ್ನು ಕರ್ಕೊಂಬಂದ್ರೆ ಪ್ರಯೋಜನ ಏನು ಅಂತ ಒಬ್ಬ ಕಂತ್ರಿ ಕಚಡ ಹೇಸಿಗೆ ಬ್ರೇಕ್ಫಾಸ್ಟಿಗೆ ತಿನ್ನೋನೊಬ್ಬ ಲೀಡ್ರ್ ಹೇಳ್ತಾ ಇದ್ದಿದ್ದು ಕೇಳಿಸ್ಕೊತಾ ಇದ್ದೆ. ಅವನ ಹೆಸರನ್ನು ಹೇಳಕ್ಕೆ ನಾಚಿಕೆ ಆಗತ್ತೆ ನನಗೆ. ಹೇಳ್ತಿದ್ದ, ಈ ಥರದ ಕೇಸನ್ನ ಹಿಡ್ಕೊಂಬಂದು ಒಳಕ್ಕೆ ಬಂದರೆ ಹೀಗಂತಾರೆ, ಕರ್ಕೊಳ್ಳದೆ ಬಂದರೆ ಇಲ್ಲಪ್ಪ ಮೋದಿ ಫ್ರೆಂಡ್ಶಿಪ್ ಕರ್ಕೊಳ್ಳೇ ಬರಲಿಲ್ಲ ಹಂಗಂತಾರೆ. ಇಂಥ ದುಷ್ಟರ ಜೊತೆ ಈ ದೇಶ ಕಟ್ತೀವಂತೆ. ಆಗಲ್ಲ. ಈ ಹಾವುಗಳು ಒಂದು ದಿನ ಒಂದಾಗತ್ವೆ, ಈ ದೇಶ ವಿಷಮಯವಾಗತ್ತೆ, ಮುಗಿಯತ್ತೆ ಕತೆ. ಇದು ಆಗಲ್ಲ ಕಟ್ಟಕ್ಕೆ ಈ ವಿಷಯಗಳ ಮಧ್ಯೆ, ಈ ವಿಷಯದ ಜಂತುಗಳ ಮಧ್ಯೆ. ಎಲ್ಲ ಮರಿ ಹಾವುಗಳು, ಜಿನ್ನಾದ ಮರಿ ಹಾವುಗಳು ಇವು. ಏನಿಯೋ ಹಾಗಿದ್ದಾಗ ಇದನ್ನು ಪ್ರಪಂಚಕ್ಕೆ ಹೇಳ್ಬೋದಷ್ಟೆ, ಇಂತಹ ಒಂದು ದುಷ್ಟ ದೇಶ ಇದೆ ನೋಡ್ಕೊಳ್ಳಿ ಅಂತ ಅಷ್ಟೆ. ಇನ್ನೇನು ಬಹಳ ದೊಡ್ಡ ಶಿಕ್ಷೆ ಆಗಬಹುದು ನ್ಯಾಯಾಲಯ ಎಲ್ಲವನ್ನು ಒಪ್ಪಿದ್ರೆ. ಮತ್ತವನ್ನ ಸಾಕ್ಲೇಬೇಕು ಇಲ್ಲಿಂದಲೇ. ಹೌದು, ಸಾಕಬೇಕು, ಬೇರೆ ದಾರಿ ಇಲ್ಲ. ಅರ್ಕಾವತಿ ಡಿನೋಟಿಫಿಕೇಷನು, ಮೂಡ, ಈ ಥರ ಎಲ್ಲ ಸಿದ್ದರಾಮಯ್ಯನವ್ರಿಗೆ ಏನೇನೋ ಒಂದ್ರ ಮೇಲೆ ಒಂದು. ಈಗ 500 ಕೋಟಿ ಕಿಕ್ ಬ್ಯಾಕ್ ಯಾವುದೋ ಆರೋಪ. ಯಾವುದಿದು? ಅದೇ ರಾಮಮೂರ್ತಿ ಗೌಡ ಅನ್ನೋರು ರಾಜ್ಯಪಾಲರ ಹತ್ರಕ್ಕೆ ಹೋಗಿದ್ದಾರೆ. ನೋಡಿ ಸರ್, 2015 ನಡೆದಂತಹ ಈ ಘಟನೆನ ಈಗ ಯಾಕೆ ಬರ್ತಾ ಇದೆ? ನೋ ಐಡಿಯಾ, ನನಗೆ ಗೊತ್ತಾಗ್ತಿಲ್ಲ. 10 years ಲೇಟರ್ ಯಾಕೆ ಬರ್ತಾ ಇದೆ ಈಗ ಗೊತ್ತಿಲ್ಲ. ನೋಡಿ ಸರ್, 500 ಕೋಟಿ ಕಿಕ್ ಬ್ಯಾಕ್ ಇದು ನವೀಕರಣ ಮಾಡಿಬಿಟ್ಟಿದ್ದಾರೆ. 8 ಗಣಿಯನ್ನು ಹರಾಜು ಮೂಲಕ ಕೊಡಬೇಕಾಗಿತ್ತು. ಇದನ್ನು ನಾವು ಕೇಂದ್ರದ ನೀತಿ ಪ್ರಕಾರ ಅದನ್ನು ಉಲ್ಲಂಘನೆ ಮಾಡಿಬಿಟ್ಟು 2300 ಎಕರೆನ ನವೀಕರಣ ಮಾಡಿಕೊಟ್ಬಿಟ್ರು ಕಂಪನಿಗಳಿಗೆ, ಆಯಾ ಕಂಪನಿಗಳಿಗೆ. ಹಾಗಾಗಿ ಅದರಲ್ಲಿ ದುಡ್ಡು ಹೊಡೆದಿದ್ದಾರೆ ಇವರು. ಇದು ನವೀಕರಣ ಯಾಕೆ ಮಾಡಿದ್ರು ಅಂತ ಯಾವುದೋ ಕಂಪನಿಗಳ ಹೆಸರುಗಳು, ಯಾವುದೋ ತುಮಕೂರು ಮಿನರಲ್ಸು, ರಾಮಗಢ, ದಾಲ್ಮಿಯಾ ಅಂತೆ, ಇನ್ಯಾರೋ ಕರ್ನಾಟಕ ಲಿಂಪ್ಕೋ, ಯಾರೋ ಡ್ಯಾಶ್ ಡ್ಯಾಶ್
MEL ಅಂತೆ, ಉಪೇಂದ್ರನ್ ಮೈನ್ಸ್ ಅಂತೆ, ಯಾರ ಜಯರಾಮ್ ಮೈನ್ಸ್, ಈ ಥರ ಹೆಸರು ಕೊಟ್ಟಿದ್ದಾರೆ. ಗವರ್ನರಿಗೆ ಅದನ್ನು ಇಸ್ಕೊಂಡು ದೂರುದಾರರ ಹತ್ರ ಚರ್ಚೆ ಮಾಡಿಬಿಟ್ಟು ಕಾನೂನು ವಿಭಾಗಕ್ಕೆ ಅಭಿಪ್ರಾಯ ಕಳಿಸಿದಾರಂತೆ. ಇದೇನು ನೋಡಿ ಅಂತ. ಅಲ್ಲ, ನೋಡ್ಬೋದು, ನೋಡಬಾರ್ದು ಅಂತಲ್ಲ, ನಂಬರ್ 1. ನಂಬರ್ 2, 10 ವರ್ಷದ ಹಿಂದೆ ಆಗಿರಬಹುದಾದ ಒಂದು ಭ್ರಷ್ಟಾಚಾರ ಈಗ ದಾಖಲೆ ಸಿಕ್ಕಿದ್ರೆ ತರಬಾರ್ದು ಅಂತಾನೂ ಇಲ್ಲ ನನಗೇನು. ಆದರೆ 10 ವರ್ಷ ಆದ ಮೇಲೆ, ಯಾಕಂದರೆ ಇದು ಯಾವುದೂ ಔಸ್ಕೊಂಡು ಆದಂಗೆ ಏನು ಇದ್ದಂಗಿಲ್ಲ. ಇದು ಕಾಣಿಸ್ಲೇಬೇಕು, ಯಾರಿಗೆ ನವೀಕರಿಸಿದ್ರು, ಯಾರು ತಗೊಂಡು ಅಲ್ವಾ, ನ್ಯಾಚುರಲಿ. ಈಗ ಯಾಕೆ ಬರ್ತಾ ಇದೆ ನೋ ಐಡಿಯಪ್ಪ, ಒಟ್ಟಲ್ಲಿ ಬಂದಿದೆ ಅಷ್ಟನ್ನತ್ತ ನಿಜ. ಬಟ್ ಕಿಕ್ ಬ್ಯಾಕ್ನ ಪ್ರೂವ್ ಮಾಡೋದು ಕಷ್ಟ ಆಗ್ಬೋದು, ಗೊತ್ತಿಲ್ಲ. ಫಸ್ಟ್ ಅದು ಏನು ಅಂತ ನೋಡಬೇಕಲ್ಲ. ವಿ ಹ್ಯಾವ್ ನೋ ಐಡಿಯಾ ಅದು ಏನದು ಅಂತ. ಯಾಕೆ ವಯಲೇಷನ್ ಯಾಕೆ ಆಯಿತು, ಅದು ಆಗಕ್ಕಲ್ಲ ಏನಾದ್ರು ಜಾಗ ಇತ್ತ, ಯಾಕೆ ಹರಾಜು ಹಾಕಲಿಲ್ಲ, ಡ್ಯಾಶ್ ನೋಡಬೇಕು. ಇನ್ನು ಮತ್ತೆ ಸಚಿವರಾಗಲು ಕಸರತ್ತು ಬಿಜೆಪಿ ಹೇಳುತ್ತೆ ಭ್ರಷ್ಟ ಸರ್ಕಾರ, ಸಿದ್ದರಾಮಯ್ಯ ಭ್ರಷ್ಟತೆ ಬಿಟ್ಬಿಡಿ. ಅಲ್ಲ, ಆರೋಪ ಬಂದಾಗ ಅವರು ಅದನ್ನೇ ಅಲ್ವಾ ಸರ್ ಮಾಡೋದು? ಯಾವುದೋ ಒಂದು ಆರೋಪ ಬಂದಾಗ ಆಗೋಯ್ತು ಮಾಡ್ಬಿಟ್ಟಿದ್ದಾರೆ, ಅದಾಗೋಯ್ತದು. ಸಿದ್ದರಾಮಯ್ಯನ ಕತೆ ಮುಗೀತು. ಯಾಕಪ್ಪ ನೀನೇ ಅಧಿಕಾರದಲ್ಲಿ, ಅದು ಬೇಡ ವಿಚಾರ, ಅದು ಬಿಟ್ಬಿಡಿ, ನಮ್ಮ ಸಂಬಂಧ ಇಲ್ಲ. ಅದು ಯಾರೋ ಒಬ್ರು ತರಬೇಕಿತ್ತು, ಅದು ಅವ್ರ ಅಧಿಕಾರದಲ್ಲಿ, ಅದು ಬೇರೆ. ಈಗ ನಾನು ಅಧಿಕಾರದಲ್ಲಿದ್ದಾಗೆಲ್ಲ ನೀವು ಕೇಳಬಾರ್ದು. ನಾ ತಿನ್ನ ಹೇಸಿಗೆನಾ ಅದೆಲ್ಲ ಕೇಳಬಾರ್ದು ನೀವು. ನಾನು ಸಕ್ಕರೆ ಹಾಕೊಂಡು ತಿಂದೆ, ನನಗದು ಹೇಸಿಗೆ ಅನಿಸ್ಲಿ. ನನಗದು ಹೇಸಿಗೆ ಅನ್ನಿಸ್ಲಿಲ್ಲಪ್ಪ, ನಾನೇನು ಮಾಡಲಿ ಹಾಗೆ. ಇನ್ನು ಮತ್ತೆ ಸಚಿವರಾಗಲು ಕಸರತ್ತು ನಡೆಸ್ತಾ ಇರೋ ಮಾಜಿ ಸಚಿವ ನಾಗೇಂದ್ರಗೆ ಕಂಟಕ ತಪ್ಪಿಲ್ಲ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣ ಪ್ರಕರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಇಡಿ ತನಿಖೆಗೆ ಅನುಮತಿ ಕೊಟ್ಟಿದ್ದಾರೆ. ಇಡಿ ಬಂಧನ ಬಳಿಕ ಜೈಲಿಂದ ಹೋಗಿದ್ದಂತಹ ನಾಗೇಂದ್ರ ಸದ್ಯಕ್ಕೆ ಬೇಲನ್ನು ಪಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ವಿಎಸ್ಎಲ್ ಸ್ಟೀಲ್ಸ್ ಲಿಮಿಟೆಡ್ ಚೆಕ್ ಬೌನ್ಸ್ ಕೇಸ್ನಲ್ಲಿ 1,25,00,000 ದಂಡ ಪಾವತಿಸುವಂತೆ ನಾಗೇಂದ್ರ ಸೇರಿ 3 ಕೋರ್ಟ್ ಶಿಕ್ಷೆಯನ್ನು ವಿಧಿಸಿದೆ. ದಂಡ ಪಾವತಿಸದೆ ಹೋದರೆ 1 ವರ್ಷ ಜೈಲು ಶಿಕ್ಷೆ ಅನುಭವಿಸುವಂತೆ ಎಚ್ಚರಿಸಿದೆ. ಶಿಕ್ಷೆ ಕೊಟ್ಟಿಲ್ಲ, ದಂಡ ಕೊಡದಿದ್ರೆ ಶಿಕ್ಷೆ ಅಷ್ಟೇ. ದಂಡ ಶಿಕ್ಷೆ ಕೊಟ್ಟಿದ್ದಾರೆ ಅಂತ ನೀವು ಹೇಳೋದು ರಾಂಗ್. ಅಲ್ಲ, ಅದನ್ನ ಕೊಡದೇ ಇದ್ರೆ ಅದನ್ನು ಹೇಳಬೇಕು, ಅದನ್ನು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದಾರೆ. ಕೊಟ್ಟಿಲ್ಲ ಶಿಕ್ಷೆನ, ಕಟ್ಟದೇ ಇದ್ರೆ. ಮತ್ತೆ ಎರಡನೇದು ಅದನ್ನು ಚಾಲೆಂಜ್ ಮಾಡೋಕ್ಕೆ ಜಾಗ ಇದ್ರೆ ಅವ್ರು ಚಾಲೆಂಜ್ ಮಾಡ್ತಾರೆ. ಯಾತಕ್ಕೆ ನಾಗೇಂದ್ರ ಅನ್ನುವಂತಹ ತನ್ನನ್ನು ತಾನು ಒಂದು ಸಮುದಾಯದ ದೊಡ್ಡ ನಾಯಕ ಎಂದು ಬಿಂಬಿಸಿಕೊಳ್ಳುವ, 2 ಟರ್ಮೋ 3 ಟರ್ಮೋ MLA ಆಗಿರುವ, 1 ಟರ್ಮೋ 2 ಟರ್ಮೋ ಮಿನಿಸ್ಟರ್ ಆಗಿರುವ, ಗಣಿ ವ್ಯವಹಾರದಲ್ಲಿ ಸಾಕಷ್ಟು ಕೈಯನ್ನು ಒಂದು ಸ್ವಲ್ಪನಾದರೂ ಮಣ್ಣು ಮಾಡಿಕೊಂಡಿರೋ, ಈ ಥರದೊಂದು ಕೋಟಿ ಯಾವುದೋ 50 ಲಕ್ಷ ಇದೆಲ್ಲ ಯಾತಕ್ಕೆ ಇದು ಮಾಡ್ಕೋತಾರೆ ಈ ಹಂತಕ್ಕೆ ನನಗೆ ಇವತ್ತಿಗೂ ಅರ್ಥವಾಗಿಲ್ಲಪ್ಪ. ನನಗೆ ಇವತ್ತಿಗೂ ಅರ್ಥವಾಗಿಲ್ಲ ಇದು. ಇನ್ನೂ ಇಡಿ ತನಿಖೆ ಮಾಡ್ತಾ ಇದೆ ರಾಜ್ಯ, ಅದಕ್ಕೇನೊಂದು ತೀರ್ಪು ಇದ್ದಂಗೆ ಇದೆ. ಅದು ಏನು ಬರುತ್ತೋ ಏನೋ ಗೊತ್ತಿಲ್ಲ ಇನ್ನು ಮುಂದೆ. ಈಗ ಅವರು ಕೊಟ್ಟಿರೋ ಆ ಬೋವಿ ನಿಗಮದ ಪ್ರಕರಣವನ್ನು ರಾಜ್ಯ ಸರ್ಕಾರ, ಅದರಲ್ಲೂ ಸಿದ್ದರಾಮಯ್ಯ ಆ್ಯಂಡ್ ಗ್ಯಾಂಗು ಸ್ವಾಹ ಮಾಡಿಬಿಡ್ತು. ಶೆಡ್ಯೂಲ್ಡ್ ಟ್ರೈಬ್ಗೆ ಮಾಡಿದ ಬಹುದೊಡ್ಡ ಧೋಕಾ ಯಾವುದಾದ್ರು ಇದ್ದಿದ್ರೆ ಅದೇನೆ. ಏನೂ ಆಗಿಲ್ಲ ಅನ್ನೋಂಗೆ ಮಾಡಿಬಿಟ್ರು. ನಿಮ್ಮಂತಹ ದುಷ್ಟರು ಮತ್ತು ಆ ಸಮುದಾಯದ ವೈರಿಗಳು ಇನ್ನೊಬ್ಬರು ಇಲ್ಲ. ಈ ಸರ್ಕಾರ ಮಾಡಿದ ಅತಿ ದೊಡ್ಡ ದ್ರೋಹಗಳಲ್ಲಿ ಅದೊಂದು. ಇನ್ನೊಂದು, ಪರಿಶಿಷ್ಟ ಜಾತಿ ಮತ್ತು ವರ್ಗಕ್ಕೆ ಸೇರಿದ ದುಡ್ಡನ್ನು ಗ್ಯಾರಂಟಿಗೆ ತಗೊಂಡದ್ದು ಸರಿ ಇದೆ ಅನ್ನೋ ವಾದವನ್ನು ಆ ಪರಿಶಿಷ್ಟ ಜಾತಿಯ ಮಂತ್ರಿಗಳ ಕೈಲಿ ಗಿಣಿಗಳ ಥರ ಹೇಳಿಸಿ, ಆ ಗಿಣಿಗಳು ಒಂದು ರೀತಿ ನರ ಇಲ್ಲದಂತಹ ಪ್ರಾಣಿಗಳ ರೀತಿ ನನಗೆ ಗೋಚಿಸಿದ್ದು. ಆ ಸಮುದಾಯಗಳು ಅದನ್ನು ಕೇಳಿಸ್ಕೊಂಡು ಅವ್ರು ಅದನ್ನು, ಆ ಸಮುದಾಯಗಳು ಅದನ್ನು ಕೇಳಿಸ್ಕೊಂಡು ನಮ್ಗೇನೂ ಆಗಿಲ್ಲ ಅಂತ ಅವ್ರ ಪಾಡ್ಗೆ ಅವ್ರು ಇರೋದು. ಇದಕ್ಕಿಂತ ದೊಡ್ಡ ಧೋಕಾನ ನಾನು ನೋಡೇ ಇರಲಿಲ್ಲ ಇತ್ತೀಚಿನ ವರ್ಷಗಳಲ್ಲಿ. ಏನೋ ಹಾಗಾಗಿ ಇವ್ರನ್ನ ಮಿನಿಸ್ಟ್ರಿಗೆ ತಗೋತಾರೋ ಬಿಡ್ತಾರೋ, ತಗೋಬೋದು, ತಗೋಬಾರ್ದು ಅಂತ ಏನಿಲ್ಲ. ಮತ್ತೆ ತನಿಖೆ ಆಗುತ್ತಲ್ಲ, ಆಗಲಿ ಬಿಡ್ರಿ. ಕೋರ್ಟ್ಗೆ ಏನ್ರಿ ಸಂಬಂಧ? ವಿಚ್ ಕೋರ್ಟ್ ಕ್ಯಾನ್ ಸೇ ತನಿಖೆ ನಡೀತಿರೋದ್ರಿಂದ ನೀನು ಮಂತ್ರಿ ಆಗೋಂಗಿಲ್ಲ ಅಂತ ಯಾವ ಕೋರ್ಟ್ ಹೇಳೋಕ್ಕಾಗತ್ತೆ? ಯಾಕೆ ಹೇಳಬೇಕು ಕೋರ್ಟು? ಈ ಪ್ರಶ್ನೆಯನ್ನು ಸೆಂಥಿಲ್ ಬಾಲಾಜಿ ಎಂಬ ತಮಿಳುನಾಡಿನ ಒಬ್ಬ ಮಂತ್ರಿ ಕೇಳಿದಾನೀಗ. ಕೋರ್ಟ್ ಯಾರ್ರೀ ನಾನು ಮಂತ್ರಿ ಆಗಬೇಕಾ ಬೇಡವಾ ಅಂತ ಹೇಳಕ್ಕೆ? ನನಗೆ ಕೊಟ್ಟಿರೋ ಮ್ಯಾಂಡೇಟು ನಮ್ಮ ಜನ. ಕೋರ್ಟ್ಗಿರೋ ಕೆಲಸ, ನನ್ನ ಮೇಲಿರೋ ಕೇಸ್ಗೆ ಶಿಕ್ಷೆ ಆಗತ್ತಾ ಇಲ್ವಾ ಹೇಳಿ? ಆದರೆ ಹಿಂದೆ ಕೊಟ್ಟಿದ್ರಲ್ಲ ಸರ್ ಅವ್ರು ರಾಜೀನಾಮೆನ, ಇದೇ ಕೇಸ್ ಕೊಟ್ಟಿದ್ದೆ, ವಾಪಸ್ ಬರ್ತೀನಿ. ಕೊಟ್ಟಿದ್ದೆ ತಪ್ಪು, ನಾನು ಕೊಡಬಾರ್ದಾಗಿತ್ತು. ನಾನು ಹಾಗೆ ಮುಂದುವರಿಬೇಕು. ಎಕ್ಸಾಕ್ಟ್ಲಿ ಇರ್ಬೋದು. ಈ ಬಂಡತನದ ಹೊಸ ಹಂತಗಳನ್ನು ನಾವು ತಲುಪ್ತಾ ಇದ್ದೀವಿ. ಭಾರತದ ಅದ್ಭುತ, ಅಮೋಘ, ಪವಿತ್ರ
ಪಾವಿತ್ರ ದಿನಾ ಪೂಜೆಗೆ ಸಲ್ಲಬೇಕಾದಂತಹ ಪ್ರಜಾಪ್ರಭುತ್ವ.